ಕಥೆ ಅವಿರತ ಭಾಗ 7 ಒಂದೇ ಬಳ್ಳಿಯ ಹೂಗಳು. ಬರೆದವರು ಶಮಾ ಕೊಪ್ಪ. ಕಲಾವತಿ ಮನೆ ಶುಚಿ ಮಾಡುವ ಭರದಲ್ಲಿ ಸತ್ಯಪ್ರಕಾಶರ ಬೀರುವಿನ ಪುಸ್ತಕ ಫೈಲು ಒಪ್ಪ ಮಾಡುತ್ತಿದ್ದವಳಿಗೆ ಯಾರೋ ಬರೆದಿದ್ದ ಪತ್ರ ಕೈಗೆಟುಕಿತು. ಅದನ್ನು ಯಾರು ಮತ್ತು ಏಕೆ ಬರೆದಿದ್ದಾರೆ ಎಂದು ತಿಳಿಯುವ ಜಿಜ್ಞಾಸೆ ಕಲಾವತಿಯಲ್ಲಿ ಇಲ್ಲ. ಆದರೂ ಸುಮ್ಮನೆ ಅದನ್ನು ಬಿಡಿಸಿ ಹಾಗೆಯೇ ಕಣ್ಣು ಹಾಯಿಸಿದವಳಿಗೆ ಕೆಲವು ವಾಕ್ಯಗಳ ಮೇಲೆ ಗಮನ ಹರಿಯಿತು. ನಾವೆಲ್ಲ ಒಂದೇ ಬಳ್ಳಿ ಹೂಗಳಂತೆ ಇರುವಾಗ ನೀನು ನನ್ನ ಕಷ್ಟ ಕಾಲಕ್ಕೆ ಆಗದಿದ್ರೆ ಹೇಗಣ್ಣ? ನೀನು ಹಣ ಕಳಿಸಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಅದು ನನಗೆ ಸಾಲ್ತಾ ಇಲ್ಲ. ನೀನೀಗ ಸುಮ್ಮನೆ ಇಟ್ಬಿಟ್ರೆ ಹೇಗಣ್ಣ? ಇನ್ನೂ ಪತ್ರ ಮುಂದುವರೆದಿತ್ತು. ಆದರೆ ಅದನ್ನು ಓದುವ ಮನಸ್ಸು ಕಲಾವತಿಗೆ ಇರಲಿಲ್ಲ. ಅವಳು ಹಾಗೂ ಹೀಗೂ ಕೆಲಸ ಮುಗಿಸಿ ಬಿಸಿಲಿನಲ್ಲಿ ಒಣಗಿಸಿಟ್ಟಿದ್ದ ಕೊಬ್ಬರಿ ಹಿಡಿದು ಅದನ್ನು ಗಾಣಕ್ಕೆ ತೆಗೆದುಕೊಂಡು ಹೊರಟಳು. ದಾರಿಯಲ್ಲಿ ಸಿಕ್ಕ ಸಾವಿತ್ರಮ್ಮನವರು, ಕಲಾ, ಮನೆಗೆ ಹೋಗೋಕೆ ಮುಂಚೆ ನಮ್ಮನೆಗೊಂಚೂರು ಬಂದು ಹೋಗಮ್ಮ ಇವತ್ತು. ನಮ್ಮ ಮಾವ ಅದೇನು ನಿನ್ನ ಹತ್ರ ಮಾತಾಡಬೇಕು ಅಂತಿದ್ರು. ಅವರೇ ಬರ್ಬೇಕಂತ ಇದ್ರು. ಹೇಗೋ ನೀನು ಇಲ್ಲಿ ಸಿಕ್ತಿಯಲ್ಲ, ನಾಳೆ ಅವರು ಮಗನ ಮನೆಗೆ ಹೊರಟ್ರೆ ಮತ್ಯಾವಾಗ ಬರ್ತಾರೋ ಹೇಳಕ್ಕಾಗಲ್ಲ ಎಂದರು. ಗಾಣದ ಹತ್ರನೇ ರಮೇಶ್ ಗೌಡರ ಮನೆ ಇದ್ದುದರಿಂದ ಕಲಾವತಿ ಅಂದು ಅವರ ಮನೆಗೆ ಭೇಟಿ ನೀಡಿದಳು. ಏನಮ್ಮ, ನಿಮ್ಮ ತಂದೆ ಇದ್ದಾಗಲಾದರೂ ಆಗೊಂದ್ಸರಿ ಈಗೊಂದ್ಸರಿ ಸಿಗ್ತಿದ್ದೆ. ನಿಮ್ಮ ತಂದೆ ಹೋದ್ಮೇಲೆ ನಿನ್ನನ್ನು ನಾನು ನೋಡ್ತಾ ಇರೋದೇ ಈಗ. ಒಮ್ಮೆನಾದರೂ ಮನೆಗೆ ಬಂದು ಹೋಗ್ಬಾರ್ದೇನಮ್ಮ? ಯಾವತ್ತಾದರೂ ಬರಬೇಕು ಅನ್ಕೋತೀನಿ, ಮತ್ತೆ ಬೇರೇನೋ ಮಾಡಿಕೊಂಡು ಇದ್ಬಿಡ್ತೀನಿ. ಕ್ಷಮಿಸಿ ಮಾಮ ಎಂದಳು ಕಲಾವತಿ. ಹೋಗ್ಲಿ ಬಿಡಮ್ಮ, ಕಾಂತರಾಜ ಹೋದ್ಮೇಲೆ ಅವನು ಹೇಳಿದ ಮಾತು ನಿನ್ಗೆ ಹೇಳಬೇಕು ಅಂತ ಕಾಯ್ತಾ ಇದ್ದೆ. ನಿನ್ನಪ್ಪ ಅದೆಷ್ಟು ಗಟ್ಟಿ ಜೀವ, ಅವನೇ ಹೊರಟು ಹೋದ್ಮೇಲೆ ನಮ್ದೆಲ್ಲ ಯಾವ ಲೆಕ್ಕ? ಮಾಮ, ದಯವಿಟ್ಟು ಹಾಗೆಲ್ಲ ಅಂದ್ಕೋಬೇಡಿ. ಇರಲಿ ಬಿಡಮ್ಮ ಕಲಾ, ನಿನ್ನ ತಂದೆ ನಿನ್ನ ಮೇಲೆ ಜೀವನೇ ಇಟ್ಕೊಂಡಿದ್ದ. ನೀನು ಈಗ ಬದುಕ್ತಾ ಇರೋ ಬದುಕು ಖಂಡಿತ ಅವನು ಅಂದ್ಕೊಂಡಿದ್ದಲ್ಲ. ಅವನು ನಿನ್ನನ್ನು ಕಂಡು ಬಹಳ ನೊಂದ್ಕೊಳ್ತಾ ಇದ್ದ. ನಿನ್ನ ಗಂಡನ ಮೇಲೆ ಅವನಿಗಿದ್ದ ಭರವಸೆಯು ನುಚ್ಚು ನೂರಾಗಿ ಹೋಗಿತ್ತು. ಕೊನೆಗೆ ಅವನು ನಿನ್ನ ಅತ್ತೆ ಮನೆಯಲ್ಲಿ ಎಲ್ಲರಿಂದಲೂ ಬಹಳ ಬೇಸರ ಪಟ್ಬಿಟ್ಟ. ಕಲಾವತಿ ತಲೆ ಎತ್ತಿ ದುಃಖದಿಂದ ನೋಡಿದಳು. ಅವರು ಮಾತು ಮುಂದುವರಿಸಿದರು. ನಿನ್ನ ಬಗ್ಗೆ ನಿನ್ನ ತಂದೆ ಹತ್ರ ಸಾಕಷ್ಟು ದೂರ ಹೇಳಿದ್ದಾರೆ. ಅದು ಅವನನ್ನು ಮಾತ್ರ ಕರೆಸಿದ್ರಂತೆ. ಅಪ್ಪ ಏನಂದ್ರಂತೆ ಮಾಮ? ಸಹಿಸಲಾಗದೆ ಕೇಳಿದಳು ಕಲಾವತಿ. ಅವನೇನು ಹೇಳ್ತಾನೆ? ಸಮಾಧಾನದಿಂದ ಎಲ್ಲನ ಕೇಳಿಸ್ಕೊಂಡಿದ್ದಾನೆ. ನಾನು ನಿಮ್ಮ ಕೈ ಕೊಟ್ಟಿದ್ದು ಶುದ್ಧ ಅಪರಂಜಿ. ನಿಮಗೆ ನನ್ನ ಮಗಳನ್ನ ನಡೆಸ್ಕೊಳ್ಳೋಕ್ಕೆ ಬರದೇ ಇದ್ರೆ ಅದಕ್ಕೆ ನನ್ನ ಮಗಳು ಕಾರಣ ಅಲ್ಲ. ಅಷ್ಟಕ್ಕೂ ನನ್ನ ಮಗಳು ತಪ್ಪಿತಸ್ಥಳು ಎಂದು ಎನಿಸಿದರೆ ಅವಳನ್ನು ಕರೆಸಿ, ಜನರನ್ನು ಕರೆಸಿ, ನಿಮಗೆ ಏನು ಹೇಳಬೇಕು, ಎಷ್ಟು ಹೇಳಬೇಕು ಹೇಳಿ. ನೀವು ಏನೇ ಹೇಳಿದ್ರು ಅವಳಿಗೆ ಮರು ಮಾತನಾಡದಂತೆ ನಾನು ತಾಕೀತು ಮಾಡ್ತೀನಿ. ಕೊನೆಗೆ ಅವಳ ಮಕ್ಕಳನ್ನು ನನ್ನ ಮನೆಗೆ ತಂದು ಬಿಡಿ. ನನಗೆ ನನ್ನ ಮಗಳು ಮುಂಚೆನೂ ಭಾರ ಆಗಿರಲಿಲ್ಲ, ಈಗಲೂ ಅವಳು ನನ್ನ ಹೆಮ್ಮೆನೆ. ನೀವಿಷ್ಟು ಮಾಡಿ ಸಾಕು ಎಂದನಂತೆ. ಕಲಾವತಿಯ ಆಂತರ್ಯದಲ್ಲಿ ಅಂದು ಎದ್ದ ಬಿರುಗಾಳಿ ಅವಳ ಜೀವನದ ದಿಕ್ಕನ್ನೇ ಬದಲಾಯಿಸಿಬಿಟ್ಟಿತು. ಧೃತಿ ಈಗ ಸರಕಾರಿ ಶಾಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದುತ್ತಿದ್ದಳು. ಕಲಾವತಿಗೆ ಅವಳ ತಂದೆ ಹೇಳಿದ ಮಾತುಗಳು ನೆನಪಾಗುತ್ತಿದ್ದವು. ಕಾಲ ಯಾವುದಕ್ಕೂ ಕಾಯದೆ ಕಲಾವತಿಯ ಮಡಿಲು ಮೊದಲು ಧೀರಜ್, ನಂತರ ದೀಪಕ್ ಎಂಬ ಪುಟ್ಟ ಕಂದಮ್ಮಗಳ ಆಗಮನದಿಂದ ಹಸಿರಾಗಿಸಿತ್ತು. ಕಲಾವತಿಯ ಜವಾಬ್ದಾರಿಗಳು ಹೆಚ್ಚಿದವು. ಅಂದು ಸಂಜೆ, ಅಮ್ಮ ನೋಡಮ್ಮ, ನಾನು ಬರೆದಿದ್ದು
ಧೃತಿ ಸ್ಕೂಲಿನಲ್ಲಿ ಬರೆಸಿದ ಪ್ರಬಂಧ ಹಿಡಿದುಕೊಂಡು ಬಂದಳು. ಏನಮ್ಮ ಅದು? ಹೂ ತೋಟದ ಬಗ್ಗೆ ಟೀಚರ್ ಪ್ರಬಂಧ ಬರೆಸಿದ್ದಾರೆ. ಧೃತಿಯ ಅಕ್ಷರ ಕಂಡು ಬರೆದಿರುವ ಚಂದ ನೋಡಿ ಕಲಾವತಿ ಅದೆಷ್ಟು ಅಭಿಮಾನ ಪಡಬಹುದಿತ್ತೋ ಏನೋ. ಆದರೆ ಹಾಗಾಗಲಿಲ್ಲ. ಅವಳು ಯಾವುದೋ ಯೋಚನೆಯಲ್ಲಿ ಮುಳುಗಿದಳು. ಅಮ್ಮ ಬರೆದಿದ್ದನ್ನು ಕಂಡು ಏನಾದರೂ ಹೇಳ್ಬೋದು ಎಂದು ನಿರೀಕ್ಷಿಸಿದ ಧೃತಿಗೆ ಸ್ವಲ್ಪ ನಿರಾಸೆಯಾಯಿತು. ಪುಸ್ತಕವನ್ನು ತನ್ನ ಕೈಗೆ ತೆಗೆದುಕೊಂಡು ಅಪ್ಪ ಎನ್ನುತ್ತಾ ಪಕ್ಕದ ಕೋಣೆಗೆ ಓಡಿದಳು. ಅಂದು ನಡು ಹಗಲಾಗಿದ್ದರೂ ಮೋಡ ಮುಸುಕಿತ್ತು. ತಣ್ಣನೆಯ ಗಾಳಿ ಬೀಸುತ್ತಿತ್ತು. ಕಳೆದ 4 ದಿನದಿಂದಲೂ ವಾತಾವರಣ ಹೀಗೇ ಮುಂದುವರೆದಿದ್ದರೂ ಭೂಮಿಗಿನ್ನೂ ಮಳೆಯ ಭಾಗ್ಯ ಇರಲಿಲ್ಲ. ಕಲಾವತಿ ಮೌನವಾಗಿ ಜಗಲಿಯ ಮೇಲೆ ಕುಳಿತಳು. ಆಕಾಶ ದಿಟ್ಟಿಸುತ್ತಿದ್ದವಳಿಗೆ ಒಳಗೆ ಹೋಗಬೇಕೆಂದಾಗಲಿ, ಮಕ್ಕಳ ಬೇಕು ಬೇಡ ಗಮನಿಸಬೇಕೆಂದಾಗಲಿ ಅನಿಸಲಿಲ್ಲ. ಯಾರೂ ಅವಳಿಗೆ ಒಳಗಿನಿಂದ ಕರೆಯಲಿಲ್ಲ. ಅವಳು ಒಳಗೆ ಹೋಗುವ ಯೋಚನೆ ಮಾಡಲಿಲ್ಲ. ಎಷ್ಟು ಹೊತ್ತು ಹಾಗೇ ಹೋಯಿತು ತಿಳಿಯಲಿಲ್ಲ. ಬರಬರುತ್ತಾ ಕಲಾವತಿಯ ನಿರಾಸಕ್ತಿ ಎದ್ದು ಕಾಣುತ್ತಿತ್ತು. ಆದರೆ ಸಣ್ಣ ಮಕ್ಕಳಿರುವ ತಾಯಿ ಮಕ್ಕಳ ಬಗ್ಗೆ ಎಲ್ಲಿಯ ತನಕ ನಿರಾಸಕ್ತಿ ಹೊಂದಲು ಸಾಧ್ಯ? ಹೇಗೋ ದಿನಗಳು ಸಾಗುತ್ತಿದ್ದವು. ಕಲಾವತಿಗೆ ತನ್ನ ಈಗಿನ ಪರಿಸ್ಥಿತಿ ಬದಲಿಸಲು ಏನಾದರೂ ಮಾಡಬೇಕೆಂಬ ಛಲ ನಿಧಾನವಾಗಿ ತಲೆ ಎತ್ತುತ್ತಿತ್ತು. ಅಂದು ರಾತ್ರಿ ಅವಳಿಗೆ ಕಚೇರಿಯಿಂದ ಕಚೇರಿಗೆ ಓಡಾಡುತ್ತಿದ್ದ ಹಾಗೆ ಕನಸೊಂದು ಬಿದ್ದಿತ್ತು. ಬರಬರುತ್ತಾ ಅವಳಿಗೆ ಕಣ್ಣು ಮುಚ್ಚಿ ಕುಳಿತರೆ ಈ ರೀತಿ ಭಾಸವಾಗುತ್ತಿತ್ತು. ಕೆಲವೊಮ್ಮೆ ಅವಳ ತಂದೆ ಅವಳ ಜೊತೆಗಿರುತ್ತಿದ್ದರು. ಹಲವೊಮ್ಮೆ ಅವಳು ಒಬ್ಬಳೇ ಇರುತ್ತಿದ್ದಳು. ಕಲಾವತಿಗೆ ಈಗ ಇದೇನಿರಬಹುದು ಎಂಬ ಸೋಜಿಗ ಹುಟ್ಟಿತ್ತು. ಅವಳೀಗ ಕಾಲೇಜಿನ ದಿನಗಳಲ್ಲಿ ತಾನು ಉಡುತ್ತಿದ್ದ ಲಂಗಾದಾವಣಿ ಪೆಟ್ಟಿಗೆಯಿಂದ ಹೊರತೆಗೆದಳು. ಸ್ವಲ್ಪ ಹೆಚ್ಚಿನ ಆಸಕ್ತಿಯಿಂದಲೇ ಅಲಂಕರಿಸಿಕೊಂಡಳು. ಮಲೆನಾಡಿನಲ್ಲಿ ಹೆಚ್ಚು ಬಸ್ಸುಗಳ ವ್ಯವಸ್ಥೆ ಇಲ್ಲದ ಕಾಲದಲ್ಲಿ ಬಸ್ಸಿಗಾಗಿ ಕಾಯದೆ 5-6 ಕಿಲೋಮೀಟರ್ ದೂರ ಇದ್ದ ಕಚೇರಿಗೆ ಅವಳು ನಡೆದೇ ಹೋದಳು. ಅದೊಂದು ಹಂಚಿನ ಮನೆಯಂತೆ ಕಾಣುವ ಸರ್ಕಾರಿ ಕಚೇರಿಯಾಗಿತ್ತು. ಕಚೇರಿ ಅಷ್ಟೇನೂ ದೊಡ್ಡದು ಅಂತ ಅನಿಸ್ದಿದ್ರು ಅದರ ಸುತ್ತಮುತ್ತ ಕಾಂಪೌಂಡಿನ ಒಳಗೆ ಬಹಳ ಖಾಲಿ ಜಾಗ ಇತ್ತು. ಕಲಾವತಿ ಅಳುಕುತ್ತಲೇ ಕಚೇರಿಯ ಒಳಗೆ ಕಾಲಿಟ್ಟಳು. ಏನಾಗಬೇಕಿತ್ತು? ಯಾವುದೋ ಕಚೇರಿ ನಿಮಿತ್ತ ಕೆಲಸದಿಂದ ಬಂದಿರಬಹುದೆಂದು ಟೇಬಲ್ ಧೂಳು ಹೊಡೆಯುತ್ತಾ ಪುಸ್ತಕಗಳನ್ನು ಜೋಡಿಸುತ್ತಾ ಕಮಲಮ್ಮ ಕೇಳಿದರು. ಸಾಹೇಬರನ್ನು ಕಾಣಬೇಕಿತ್ತು. ಅಳುಕುತ್ತಲೇ ನುಡಿದಳು ಕಲಾವತಿ. ಸಾಹೇಬರು ಊಟ ಮಾಡ್ತಾ ಇದ್ದಾರೆ, ನೀವು ಸ್ವಲ್ಪ ಕಾಯಿರಿ. ಸರಿ ಎಂದವಳೆ ಕಲಾವತಿ ಅಲ್ಲಿಯೇ ಇದ್ದ ಕುರ್ಚಿಯಲ್ಲಿ ಕುಳಿತಳು. ಸ್ವಲ್ಪ ಹೊತ್ತಿನ ನಂತರ ಸಾಹೇಬ್ರು ಕರಿತಾ ಇದ್ದಾರೆ. ಕಮಲಮ್ಮನ ಧ್ವನಿಯನ್ನು ಅನುಸರಿಸಿ ಒಳಗೆ ನಡೆದಳು ಕಲಾವತಿ. ನೀನು ನಮ್ ಕಾಂತು ಮಗಳಲ್ವೇನಮ್ಮ? ಎದುರಿನ ಅಪರಿಚಿತರಂತೆ ಕಾಣುವ ವ್ಯಕ್ತಿಯ ಅನೌಪಚಾರಿಕ ಸಂಭಾಷಣೆಯನ್ನು ಕಂಡು ಸ್ವಲ್ಪ ಗಲಿಬಿಲಿಗೊಂಡಂತೆ ಕಂಡರೂ ಕಲಾ ಸ್ವಲ್ಪ ಸಾವರಿಸಿಕೊಂಡು, ಹೌದು, ನಾನು ಕಾಂತರಾಜರವರ ಮಗಳೇ. ಆದರೆ ಕ್ಷಮಿಸಿ ಸರ್, ನೀವ್ಯಾರು ಅಂತ ನನಗೆ ಗೊತ್ತಾಗಿಲ್ಲ. ನಿಮಗೆ ಗೊತ್ತಾಗದಾದ್ರೂ ಹೇಗಮ್ಮ? ನಾನು ಕಾಂತು ಶಾಲೆನಲ್ಲಿ ಒಟ್ಟಿಗೆ ಕಲ್ತವರು, ಒಂದೇ ಊರಿನವರು, ಒಂದೇ ಕಡೆ ಕೆಲಸ ಮಾಡ್ತವರು. ನಾನು ನಿನ್ನ ನೋಡಿದಾಗ ನೀನಿನ್ನೂ ಬಹಳ ಚಿಕ್ಕವಳು. ಮುಖ ಪರಿಚಯದಿಂದ ಅರಿವಿಗೆ ಬಂತಷ್ಟೇ. ಕಾಂತರಾಜ್ ಈಗ ಎಲ್ಲಿ ಕೆಲಸ ಮಾಡ್ತಾ ಇದ್ದಾನಮ್ಮ? ಅವರೆಲ್ಲಿದ್ದಾರೆ ಸರ್? ಅವರು ತೀರ್ಕೊಂಡ್ರಲ್ಲ. ಮಾತು ಕೇಳಿದ ಆ ವ್ಯಕ್ತಿಗೆ ಬಹಳ ಆಘಾತವಾಯಿತು. ಅವರಿಬ್ಬರು ತಾವು ಭೇಟಿಯಾಗುತ್ತಿರುವುದು ಪ್ರಥಮ ಬಾರಿ ಎಂಬುದನ್ನು ಮರೆತು ಬಹಳ ಹೊತ್ತು ಮಾತನಾಡುತ್ತಾ, ಕಾಂತರಾಜನ ಉಪಕಾರ ನಾನೆಂದೂ ಮರೆಯೋ ಹಾಗೆ ಇಲ್ಲ.
ನನ್ನ ತಂಗಿಗೆ ಹುಟ್ಟಿದ ಮಗುಗೆ ಕಾಲಿಗೆ ಬಲಾನೇ ಇರಲಿಲ್ಲ. ನಿನ್ನ ತಂದೆ ಆ ಮಗು ಹಿಂದೆ ಬಹಳ ಪರಿಶ್ರಮ ಪಟ್ಟಿದ್ದ. ಬಹಳ ಔಷಧಿ ನೀಡಿ ಆ ಮಗು ಈಗ ಆರಾಮವಾಗಿ ಓಡಾಡ್ತಾನೆ. ಅವನ ಆ ಉಪಕಾರ ತೀರಿಸಲಿಕ್ಕೆ ನನ್ನಿಂದ ಏನಾದರೂ ಆಗೋದಾದರೆ ಖಂಡಿತ ನಾನದನ್ನು ನೆರವೇರಿಸಿಕೊಡ್ತೀನಮ್ಮ ಎಂದರು. ಸರ್, ನಾನು BSc ಮಾಡಿದ್ದೀನಿ, ಜೊತೆಗೆ ಶಾರ್ಟ್ ಹ್ಯಾಂಡ್ ಕನ್ನಡ ಟೈಪಿಂಗ್ ಮಾಡಿದ್ದೀನಿ ಎನ್ನುತ್ತಾ ತನ್ನ ಓದಿನ ದಾಖಲೆಗಳನ್ನು ಮುಂದು ಮಾಡಿದಳು ಕಲಾವತಿ. ಅವುಗಳನ್ನು ಪರಿಶೀಲಿಸಿದ ಅಧಿಕಾರಿ, ನಿನ್ನ ಓದಿಗೆ ನಮ್ಮ ಕಚೇರಿಯ ಕೆಲಸ ಸ್ವಲ್ಪ ಸಣ್ಣದಾಗಬಹುದು, ಆದರೆ ಒಂದು ಟೈಪಿಸ್ಟ್ ಕೆಲಸ ಖಾಲಿಯಾಗಿದೆ, ಸಾಧ್ಯ ಆದರೆ ನಾಳೆಯಿಂದ ಬಾರಮ್ಮ ಎಂದರು. ಅವರ ಮಾತು ಕೇಳಿ ಕಲಾವತಿಯ ಮುಖ ಅರಳಿತು. ಧನ್ಯವಾದಗಳು.